ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಫಿಫಾ ವಿಶ್ವಕಪ್ನ ತನ್ನ ಆರಂಭಿಕ ಪಂದ್ಯದಲ್ಲೇ ಇಂಗ್ಲೆಂಡ್ ಭರ್ಜರಿ ಜಯ ದಾಖಲಿಸಿದೆ. ಎಲ್ ಗುಂಪಿನ ರೋಚಕ ಹಣಾಹಣಿಯಲ್ಲಿ ಕ್ರೊಯೇಷಿಯಾ ತಂಡವನ್ನು 4-2 ಗೋಲುಗಳ ಅಂತರದಿಂದ ಇಂಗ್ಲೆಂಡ್ ಧೂಳಿಪಟ ಮಾಡಿದೆ. ಪಂದ್ಯದ 12ನೇ ನಿಮಿಷದಲ್ಲಿ ಪೆನಾಲ್ಟಿ ಮೂಲಕ ಇಂಗ್ಲೆಂಡ್ಗೆ ಮೊದಲ ಯಶಸ್ಸು ತಂದುಕೊಟ್ಟವರು ನಾಯಕ ಹ್ಯಾರಿ ಕೇನ್. ಆದರೆ 36ನೇ ನಿಮಿಷದಲ್ಲಿ ಇಂಗ್ಲೆಂಡ್ ಮಿಡ್ಫೀಲ್ಡ್ನ ತಪ್ಪುಗಳನ್ನು ಸರಿಯಾಗಿ ಬಳಸಿಕೊಂಡ ಕ್ರೊಯೇಷಿಯಾದ ಮಾರ್ಟಿನ್ ಬಟುರಿನಾ ಅದ್ಭುತ ಗೋಲು ಬಾರಿಸಿ ಪಂದ್ಯವನ್ನು ಸಮಬಲಗೊಳಿಸಿದ್ರು. ಆದರೆ ಇಂಗ್ಲೆಂಡ್ ಸುಮ್ಮನೆ ಕೋರಲಿಲ್ಲ. ನಾಯಕ ಹ್ಯಾರಿ ಕೇನ್ ತಮ್ಮ ಅವಳಿ ಗೋಲುಗಳ ನೆರವಿನಿಂದ ಮಿಂಚಿದ್ರೆ ಜೂಡ್ ಬೆಲ್ಲಿಂಗ್ಹ್ಯಾಮ್ ಮತ್ತು ಬದಲಿ ಆಟಗಾರ ಮಾರ್ಕಸ್ ರಾಶ್ಫೋರ್ಡ್ ತಲಾ 1 ಗೋಲು ಬಾರಿಸಿ ತಂಡದ ಗೆಲುವನ್ನ ಖಚಿತಪಡಿಸಿಕೊಳ್ತಾರೆ. ಕ್ರೊಯೇಷಿಯಾ ವಿರುದ್ಧದ 4-2 ಗೋಲುಗಳ ಗೆಲುವಿನೊಂದಿಗೆ ಇಂಗ್ಲೆಂಡ್ ಶುಭಾರಂಭವನ್ನ ಮಾಡಿದೆ. ಹ್ಯಾರಿ ಕೇನ್ 2 ಗೋಲನ್ನು ಬಾರಿಸಿ ಇಂಗ್ಲೆಂಡ್ಗೆ ಆರಂಭಿಕ ಮುನ್ನಡೆಯನ್ನು ಒದಗಿಸಿದ್ರೆ, ದ್ವಿತೀಯಾರ್ಧದಲ್ಲಿ ಜೂಡ್ ಬೆಲ್ಲಿಂಗ್ಹ್ಯಾಮ್ ಹಾಗೂ ಮಾರ್ಕಸ್ ರಾಶ್ಫೋರ್ಡ್ ಬಾರಿಸಿದ ಗೋಲು ಇಂಗ್ಲೆಂಡ್ಗೆ ಜಯ ತಂದುಕೊಡ್ತು. ಇದರೊಂದಿಗೆ 2018ರ ವಿಶ್ವಕಪ್ನ ಸೆಮೀಸ್ನಲ್ಲಿ ಕ್ರೊಯೇಷಿಯಾ ವಿರುದ್ಧ ಎದುರಾಗಿದ್ದಂಥ ಸೋಲಿಗೆ ಇಂಗ್ಲೆಂಡ್ ಸೇಡು ತೀರಿಸಿಕೊಂಡಿತು. ಇನ್ನು 2026ರ ವಿಶ್ವಕಪ್ನಲ್ಲಿ ಈವರೆಗೂ ನಡೆದಿರುವ ಪಂದ್ಯಗಳಲ್ಲಿ ಅತ್ಯಂತ ಪೈಪೋಟಿಯಿಂದ ಕೂಡಿದಂತಹ ಪಂದ್ಯವೆನಿಸಿದ್ದ ಈ ಪಂದ್ಯದಲ್ಲಿ ಇಂಗ್ಲೆಂಡ್ 12ನೇ ನಿಮಿಷದಲ್ಲೇ ಖಾತೆ ತೆರೆಯಿತು. ಕ್ರೊಯೇಷಿಯಾದ ತಾರಾ ಆಟಗಾರ ಲುಕಾ ಮೊಡ್ರಿಕ್ ಮಾಡಿದ ತಪ್ಪಿನಿಂದಾಗಿ ಇಂಗ್ಲೆಂಡ್ಗೆ ಪೆನಾಲ್ಟಿ ದೊರೆಯಿತು. ಈ ಅವಕಾಶವನ್ನ ಕೇನ್ ಕೈಚೆಲ್ಲಲಿಲ್ಲ. 36ನೇ ನಿಮಿಷದಲ್ಲೇ ಮಾರ್ಟಿನ್ ಬಟುರಿನಾ ಕ್ರೊಯೇಷಿಯಾ ಸಮಬಲವನ್ನು ಸಾಧಿಸೋದಕ್ಕೆ ನೆರವಾಗ್ತಾರೆ. 42ನೇ ನಿಮಿಷದಲ್ಲಿ ಕೇನ್ 2ನೇ ಗೋಲು ಬಾರಿಸಿ ಇಂಗ್ಲೆಂಡ್ಗೆ ಮತ್ತೊಮ್ಮೆ ಮುನ್ನಡೆಯನ್ನ ತಂದುಕೊಟ್ರೆ, 45+5ನೇ ನಿಮಿಷದಲ್ಲಿ ಪೀಟರ್ ಮೂಸಾ ಕ್ರೊಯೇಷಿಯಾ ಮತ್ತೆ ಸಮಬಲವನ್ನ ಸಾಧಿಸುವಂತೆ ಮಾಡ್ತಾರೆ. ಆದರೆ ಇಂಗ್ಲೆಂಡ್ ಪಂದ್ಯದಲ್ಲಿ ಮೇಲುಗೈಯನ್ನ ಸಾಧಿಸೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ದ್ವಿತೀಯಾರ್ಧ ಆರಂಭಗೊಳ್ತಾ ಇದ್ದಂತೆಯೇ ಇಂಗ್ಲೆಂಡ್ 3ನೇ ಗೋಲನ್ನ ಗಳಿಸಿತು. 47ನೇ ನಿಮಿಷದಲ್ಲಿ ಬೆಲ್ಲಿಂಗ್ಹ್ಯಾಮ್ ಚೆಂಡನ್ನ ಗೋಲು ಪೆಟ್ಟಿಗೆ ಸೇರಿಸ್ತಾರೆ. 85ನೇ ನಿಮಿಷದಲ್ಲಿ ರಾಶ್ಫೋರ್ಡ್ ಮುನ್ನಡೆಯನ್ನ 4-2ಕ್ಕೆ ಹೆಚ್ಚಿಸ್ತಾರೆ. ಒಟ್ಟಾರೆಯಾಗಿ ಮೊದಲ ಪಂದ್ಯದಲ್ಲೇ ಇಂಗ್ಲೆಂಡ್ ಅಬ್ಬರಿಸಿದೆ.